ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೊರಟಿದ್ದೆ ಮಧ್ಯಾಹ್ನ ಆಗಿತ್ತು, ರಶ್ ಇರಲ್ಲ ಅಂತ ಬಂದ್ವಿ. ಎಷ್ಟು ರಶ್ ಇದ್ದಾರೆ ಅಂತ ಅಂದರೆ ಕಾಲ್ಗೆ ಸಿಗ್ತಿದ್ದಾರೆ, ಹೋಗೋಕ್ಕೂ ಆಗ್ತಾಯಿಲ್ಲ, ಅಷ್ಟು ರಶ್ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಅಟ್ಲೀಸ್ಟ್ ಮಧ್ಯಾಹ್ನನಾದರೂ ಹೋದರೆ ರಶ್ ಇರಲ್ಲ ಅಂತ ಅಂದ್ಕೊಂಡು ನಾವು ಬಂದ್ವಿ. ಬಟ್ ಎಷ್ಟು ರಶ್ ಇದ್ದಾರೆ ಮಾತ್ರ, ತುಂಬಾ ಜನ ಇದ್ದಾರೆ. ಮುಂದೆ ತ್ಯಾವ ಇತ್ತು, ಅದಕ್ಕೋಸ್ಕರ ನನ್ನ ಮಗ ನಾನು ನಡ್ಕೊಂಬರಲ್ಲ ತ್ಯಾವ ಇದೆ ಅಂತ ಅಂದ್ಬಿಟ್ಟು ಎತ್ಕೋ ಅಂತ ಇದ್ದ. ಪಾಪ ನಮ್ಮ ಕಸಿನ್ ಮಗ ಎತ್ಕೊಂಡಿದ್ದಾನೆ ನೋಡಿ. ಆದ್ರೂ ಎತ್ಕೊಂಡಿದ್ರು ತರಲೆ ಮಾಡೋದಂತೂ ಬಿಡಲ್ಲ ಮಾತ್ರ. ಅವನಿಗೆ ಕಾಲಿಗೆ ಮಾತ್ರ ನೀರು ಆಗಂಗೆ ಇಲ್ಲ. ಸೊ ಅದಕ್ಕೋಸ್ಕರ ಎತ್ಕೊಂಡವನೇ ಪಾಪ ಅವನು. ನೋಡ್ತಿರ್ಬೋದು ಇಸ್ಕಾನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇದನ್ನ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ, ಹಾಗೆ ನೆಮ್ಮದಿನೂ ಸಿಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಹಾಗೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಒಳಗಡೆ ಹೊರಟ್ವಿ. ತುಂಬಾ ಬಿಸಿಲಿತ್ತು, ಸೊ ಅದಕ್ಕೋಸ್ಕರ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ. ಅದಕ್ಕೆ ಒಂದೆರಡು ಫೋಟೋ ಹಾಗೆ ಕ್ಲಿಕ್ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ನೋಡ್ತಿರ್ಬೋದು ಇಲ್ಲಿ ಮಾತ್ರ ಕುಡಿಯೋಕ್ಕೆ ನೀರು ಇರ್ಬೋದು, ಹಾಗೆ ಫೆಸಿಲಿಟಿ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ನೋಡ್ತಿರ್ಬೋದು ನೀವೇ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೂ ಕ್ಲೀನ್ನೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತ್ರ. ನೋಡಿ ಹೊರಗಡೆ ಎಲ್ಲ ಈ ರೀತಿ ಕಾಣ್ತಿದೆ, ತುಂಬಾ ಚೆನ್ನಾಗಿದೆ ಮಾತ್ರ. ನೋಡ್ಬೋದು ನೀವೇ. ಹಾಗೆ ಇದು ಎಂಟ್ರೆನ್ಸ್ ಬರುತ್ತೆ. ಹಾಗೆ ಒಳಗಡೆ ಎಲ್ಲ ಫೋಟೋ ಎಲ್ಲ ತೆಕ್ಕೊಳ್ಳೋ ಹಂಗೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈಚೆನೇ ಎಲ್ಲ ತೆಕ್ಕೊಂಡು ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಅಂದರೆ ಅಲಂಕಾರ ಮಾತ್ರ ಎರಡು ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಲಂಕಾರನ ಮಾತ್ರ. ಹಾಗೆ ನೋಡಿ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆದರೂ ಅವನಿಗಂತೂ ಏನಾದ್ರು ರಜೆ ಕೊಟ್ಬಿಟ್ರೆ ಸಾಕು, ಸ್ಕೂಲಲ್ಲಿ ಎಲ್ಲಾದರೂ ಹೋಗೋಣ ನಡಿ ಅಂತ ಹಿಂಸೆ ತೆಗಿತಾನೆ ಇರ್ತಾನೆ. ಅದಕ್ಕೋಸ್ಕರನೇ ಹೆಂಗೂ ರಜೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಸೊ ಇಸ್ಕಾನ್ಗೆ ಹೋಗೋಣ ಅಂತ ಬಂದ್ವಿ. ನೋಡಿ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ದೇವ್ರನ್ನೂ ಅಷ್ಟೇ. ಆದರೂ ಫುಲ್ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಅಲ್ಲಿ ತಿಳ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಕೊಂಡು ಹಾಗೆ ಕೆಳಗಡೆ ಎಲ್ಲ ಬಂದ್ವಿ. ಅಂದರೆ ಇಲ್ಲಿ ಪರ್ಚೇಸ್ ಮಾಡೋರೆಲ್ಲ ಮಾಡ್ಕೋಬೋದು, ವಿಗ್ರಹಗಳೆಲ್ಲ ಇದ್ದಾವೆ. ಸೊ ನೀವು ಮನೆಗೆ ತೊಗೊಂಡು ಹೋಗಂಗಿದ್ರೆ ಆ ಥರ ಎಲ್ಲ ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ಆದರೂ ಇಲ್ಲೂ ತುಂಬ ಜನ ರಶ್ ಇದ್ದರು ಮಾತ್ರ. ಅದಕ್ಕೋಸ್ಕರ ನಾವು ಬೇಗನೆ ಇನ್ನು ಬಿಸಿಲಾಗ್ಬಿಡುತ್ತೆ, ನನ್ನ ಮಗನ ಬೇರೆ ಕರ್ಕೊಂಡು ಹೋಗಿದ್ದೆ. ಸೊ ಅದಕ್ಕೋಸ್ಕರನೇ ಬೇಗ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಇದು ಬಂದು ನೋಡಿ ಚಿಕ್ಕ ಪಾಪುಯಿಂದ ಯಾವ ಥರ ಬೆಳವಣಿಗೆ ಆಗುತ್ತೆ ಅನ್ನೋದು ತೋರಿಸಿದ್ದಾರೆ ಇಲ್ಲಿ. ನಾನು ಅಷ್ಟೇ ಇಸ್ಕಾನ್ಗೆಲ್ಲ ಅವಾಗವಾಗ ಬರ್ತಾನೆ ಇರ್ತೀನಿ. ನನ್ನ ಬರ್ಡೇಗಿರ್ಬೋದು, ಅಲ್ಲೇ 2 ಇಯರ್ಸಿಂದ ಬರ್ಡೇಗೆ ಯಾವುದಕ್ಕೆ ಹೋಗಲಿಲ್ಲ ಅಂದ್ರೂ ಟೆಂಪಲ್ಗೆ ಇಸ್ಕಾನ್ಗಂತೂ ಬರ್ತಾನೆ ಇದ್ದೆ 2 ಇಯರ್ಸಿಂದನೂ. ಸೊ ಈ ವರ್ಷ ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನೋಡಿ ಇದೊಂದು ವಿಗ್ರಹ 85,000 ಇದೆ. ನನ್ನ ಮಗ ಬಂದು ಇದು ಎತ್ತಕ್ಕೆ ಹೋಗ್ತಿದ್ದಾನೆ, ಬಟ್ ಎತ್ತಕ್ಕಾಗ್ತಿಲ್ಲ, ಅಷ್ಟು ವೆಯ್ಟ್ ಇದೆ ಮಾತ್ರ ಅದು ವಿಗ್ರಹ. ಈ ಸಣ್ಣವು ಅಷ್ಟೇ, ಅಷ್ಟು ವೆಯ್ಟ್ ಇದೆ ತುಂಬಾ. ಹಾಗೆ ಸ್ನ್ಯಾಕ್ಸ್ ಎಲ್ಲ ಇದ್ದಾವೆ, ಬಟ್ ನಾವು ಏನು ತೊಗೊಳ್ಳಿಲ್ಲ. ಸ್ವಲ್ಪ ಏನು ಜಾಮೂನು, ಹಾಗೆ ಪುಳಿಯೋಗರೆ, ಹಾಗೆ ಪಪ್ಸು ಇಷ್ಟನ್ನು ಮಾತ್ರ ತೊಗೊಂಡು ಹಾಗೆ ತಿನ್ಕೊಂಡು ಮುಂದೆ ನೋಡೋಣ ಅಂತ ಹೋದ್ವಿ. ನನ್ನ ಮಗ ಏನಾದರೂ ಒಂದು ಟೊಮೊಟೊ ಸಾಸ್ ಸಿಕ್ಬಿಟ್ರೆ ಸಾಕು, ಅವನಂತೂ ಅಲ್ಲೇ ತಿನ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾನೆ. ಹಾಗೆ ಇಸ್ಕಾನ್ ಟೆಂಪಲಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಪೊಂಗಲ್ಲು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನನ್ನ ಮಗ ಇನ್ನೂ ಒಂದು ಪ್ಲೇಟ್ ಬೇಕು ಅಂತ ಇದ್ದ, ಬಟ್ ಇನ್ನೊಂದು ಸಲ ಹೋಗೋಕೆ ಒಂಥರ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನೇನು ತಿಂತಾಯಿದ್ದೆ ಅದನ್ನೇ ಕೊಟ್ಬಿಟ್ಟು ಅವನಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಬಂದ್ವಿ. ನಾವೊಂದು ಸಲ ಇವನನ್ನು ಇನ್ನೂ
2.5 ಇಯರ್ಸ್ ಅನಿಸುತ್ತೆ. ಆವಾಗ ರೆಸಾರ್ಟಿಗೆ ಅಂತ ಕರ್ಕೊಂಡೋಗಿದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ವ, ಸೇಮ್ ಇದೇ ಥರ ಇರುತ್ತೆ. ಅದಕ್ಕೆ ಅಮ್ಮ ಸ್ವಿಮ್ಮಿಂಗ್ ಪೂಲು ಹೋಗೋಣ ಹೋಗೋಣ ಅಂತ ಅಲ್ಲಿಂದನೇ ಹತ್ಕೊಂಡು ಮೇಲ್ಗಡೆಯಿಂದನೇ ಕೂತಿದ್ದ. ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಕೆಳಗಡೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ನನ್ನ ಪೇಜ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.